ಮುಂಚೆ ಈ ಒಂದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಬರೋಕ್ಕಿಂತ ಮುಂಚೆ ಪಂಚಾಯಿತಿಗಳನ್ನ ಯಾರು ಕೇಳುವಂತ ಒಂದು ಇದು ಇರಲಿಲ್ಲ. ಕರೆಂಟ್ ಬಿಲ್ ಅನ್ನ ಕಟ್ಟಲಿಕ್ಕೆ ಕೂಡ ಆ ಹೊತ್ತಿನಲ್ಲಿ ಕಷ್ಟ ಪಡ್ತಾ ಇದ್ದು ಗ್ರಾಮ ಪಂಚಾಯಿತಿಗಳು. ಆದರೆ 20 ವರ್ಷದ ಹಿಂದೆ ಯಾವಾಗ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಬಂತೋ ಅಲ್ಲಿಂದ ಇಲ್ಲಿಯವರೆಗೆ ಹಳ್ಳಿಗಳ ಬೆಳವಣಿಗೆ ಆಗ್ತಾ ಇದೆ. ಬಂಧುಗಳ, ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಗ್ರಾಮದ ಸದಸ್ಯರು ಹೋರಾಟ ಮಾಡೋದನ್ನ, ಇಲೆಕ್ಷನ್ ನಲ್ಲಿ ಕಾಂಪಿಟೇಷನ್ ಮಾಡೋದನ್ನ ನೋಡಿದ್ರೆ ಎಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಮನಗಂಡು ಕಾಂಪಿಟೇಷನ್ ಆಗ್ತಾ ಇದೆ. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಈ ಒಂದು ಮನರೇಗಾವನ್ನು ಕಿತ್ತು ಬಿಸಾಕಿ ದುರ್ಬಲಗೊಳಿಸಿ ವಿಬಿಜಿ ಗ್ರಾಮ್ಜಿ ಅನ್ನುವಂಥ ಹೊಸ ಕಾನೂನನ್ನ ತೆಗೆದುಕೊಂಡು ಬಂದಿದ್ದಾರೆ. ಭಾರತ ದೇಶ ಇದು ಫೆಡರಲ್ ಸಿಸ್ಟಮ್ ಇರುವಂಥದ್ದು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಹೊರತಾಗಿ ಹಳ್ಳಿಗಳನ್ನ ನಾವು ಡೆಲ್ಲಿಯಲ್ಲಿ ಕುತ್ಕೊಂಡು ಮಾನಿಟರ್ ಮಾಡ್ತೀವಿ ಅನ್ನುವಂಥ ಹಿಟ್ಲರ್ಗಿರಿ ಆಗಬಾರ್ದು. ಬಂಧುಗಳೇ, ಅವರ ಒಂದೇ ಒಂದು ಆಸೆ ಏನು ಅಂತಂದ್ರೆ ಅವರು ರೈತರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಯುವಕರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಮಹಿಳೆಯರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಕೇಂದ್ರದ ಬಿಜೆಪಿ ಸರ್ಕಾರ ಬರೀ ಬಂಡವಾಳ ಶಾಹಿಗಳ ಬಗ್ಗೆ ವಿಚಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ.